ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಲ್ಪನಾ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಹ್ಯಾಪಿ ದೀಪಾವಳಿ. ದೇವ್ರು ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ. ಇವತ್ತು ಗರಿಗರಿಯಾದ ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಅರ್ಜೆಂಟಲ್ಲಿ ಮಾಡಿ ವಿಡಿಯೋನ ಹಾಕಿದ್ದೀನಿ. ಅದಕ್ಕೋಸ್ಕರ ಇಲ್ಲಿ ನಾನು ಇದು ತುಂಬೋಗೋಸ್ಕರ ಏನೇನು ಬೇಕು, ರವೆ ಮತ್ತು ಒಣ ಕೊಬ್ಬರಿನ ಮತ್ತು ಸಕ್ಕರೆ, ಏಲಕ್ಕಿ ಪುಡಿ ಇಷ್ಟನ್ನು ಹಾಕಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇದರಲ್ಲಿ ನೀವು ಏನಾದರೂ ಸ್ಟಫಿಂಗ್ ಮಾಡೋಕ್ಕೋಸ್ಕರ ಎಣ್ಣೆ ಎಕ್ಸ್ಟ್ರಾ ಬೇಕಂದರೆ ಕೂಡ ನೀವು ಮಾಡ್ಕೋಬೋದು. ಇಲ್ಲಿ ಮೈದಾ ಹಿಟ್ಟನ್ನು ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟನ್ನು ನಾನು ಮಾಡ್ತಾ ಇರೋದು, ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಅರ್ಜೆಂಟಲ್ಲಿ ಹುಷಾರು ಬೇರೆ ಇಲ್ವಲ್ಲ, ಸೊ ಹಾಗೆ ಬಿಡಬಾರ್ದು, ಸ್ವಲ್ಪ ಆದರೂ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಈ ಕಡೆ ನಾನು ಕರ್ಜಿಕಾಯನ್ನ ಸ್ವಲ್ಪ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾವು ಮೈದಾ ಹಿಟ್ಟು ಏನು ಮಿಕ್ಸ್ ಮಾಡಿ ಇಟ್ಟಿದ್ದೀವಲ್ವ, ಚಪಾತಿಗೆ ಹೇಗೆ ಮಿಕ್ಸ್ ಮಾಡ್ತೀವೋ ಆ ಥರ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಸೊ ಅದನ್ನು ನಾವು ಪೂರಿ ಥರ ಲಟ್ಟಿಸ್ಕೋಬೇಕು. ಸೊ ಪೂರಿ ಮಾಡೋದಂತೂ ಕ್ಯಾಶುವಲಾಗಿ ಎಲ್ಲರಿಗೆ ಗೊತ್ತೇ ಇದೆ. ಸೊ ತುಂಬ ತೆಳುವಾಗಿ ಚಿಕ್ಕದು ಉಂಡೆ ತೊಗೊಂಡ್ಬಿಟ್ಟು ತೆಳುವಾಗಿ ಪೂರಿನ ಲಟ್ಟಿಸ್ಕೋಬೇಕು. ಸೊ ನೋಡಿ ಇಲ್ಲಿ ನಾನು ಹೇಗೆ ಲಟ್ಟಿಸ್ತಾ ಇದ್ದೀನಿ ಅಂತ. ನನ್ನ ಮಗನಿಗೆ ಮೈದಾ ಹಿಟ್ಟಿನ ಪೂರಿ, ಮೈದಾ ಹಿಟ್ಟಿನ ಚಪಾತಿ ಅಂದರೆ ತುಂಬ ಇಷ್ಟ. ಯಾಕಂದರೆ ಅದು ಫುಲ್ ವೈಟ್ ಆಗಿರುತ್ತಲ್ವ, ಅದಕ್ಕೋಸ್ಕರ ತುಂಬ ಲೈಕ್ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಚಿಕ್ಕದಾಗಿ ಪೂರಿ ಥರ ಲಟ್ಟಿಸ್ಕೊಂಡಿದ್ದೀನಿ. ಇವಾಗ ಪೂರಿ ಥರ ಲಟ್ಟಿಸ್ಕೊಂಡು ಆದಮೇಲೆ ಕರ್ಜಿಕಾಯಿ ಮಾಡೋದು ಒಂದು ಪ್ಲೇಟ್ ಬರುತ್ತೆ, ಈ ಥರ ಪ್ಲೇಟ್ ಬರುತ್ತೆ, ಎಲ್ಲ ಕಡೆ ಸಿಗುತ್ತೆ. ಸೊ ಈ ಥರ ಹಾಕಿಬಿಟ್ಟು ನಾವು ಸ್ಟಫಿಂಗ್ಗೆ ನಾವು ಎಷ್ಟು ಸ್ಪೂನ್ ಬೇಕು, ಒಂದು 2 ಸ್ಪೂನಷ್ಟು ನಾನು ಸ್ಟಫಿಂಗೋಸ್ಕರನ ಹಾಕಿದ್ದೀನಿ. ಇದರಲ್ಲಿ ನೀವು ಬೇಕು ಅಂತಂದರೆ ಕಡಲೆ ಬೀಜ ಫ್ರೈ ಮಾಡಿ ಪೌಡ್ರ್ ಮಾಡಿ ಹಾಕೋಬೋದು, ಕಡಲೆ ಪಪ್ಪು ಪೌಡ್ರ್ ಮಾಡಿ ಹಾಕೋಬೋದು. ನಿಮಗೆ ಏನೇನು ಇಷ್ಟ, ಈ ಬಿಳಿ ಎಳ್ಳು ಈ ಥರ ಎಲ್ಲ ಪೌಡ್ರ್ ಮಾಡಿ ಮಿಕ್ಸೆಡ್ ಮಾಡಿ ಕೂಡ ಹಾಕೋಬೋದು. ಸೊ ನಮಗೆ ಈ ಥರ ಮಾತ್ರ, ನಮ್ಮ ಉತ್ತರ ಕರ್ನಾಟಕದ ಸೈಡ್ ಈ ಥರ ಮಾತ್ರ ಕರ್ಜಿಕಾಯಿನ ಮಾಡ್ತಾರೆ. ಅದಕ್ಕೆ ನಾನು ಇದೇ ಥರ ಮಾಡ್ತಾ ಇರೋದು. ಸೊ ಸ್ವಲ್ಪನೇ ನೀರು ಹಚ್ಚಿಬಿಟ್ಟು ಈ ಥರ ಪ್ರೆಶ್ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಓಪನ್ ಆಗಲ್ಲ. ಎಣ್ಣೆಲಿ ಬಿಟ್ರೂ ಕ್ಲೀನಾಗಿ ಇದು ಆಗುತ್ತೆ. ಇದು ಓಪನ್ ಆಯಿತು ಅಂದರೆ ಎಣ್ಣೆಲೆಲ್ಲ ರವೆ ಎಲ್ಲ ಫುಲ್ ಮಿಕ್ಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಗಟ್ಟಿಯಾಗಿ ಪ್ರೆಶ್ ಮಾಡ್ಕೊಂಡ್ಬಿಟ್ಟು ನಾವು ಈ ಥರ ಸೈಡಲ್ಲಿ ಬಂದಿರೋದನ್ನು ತೆಗಿಬೇಕು. ಸೊ ನಾನು ಎಲ್ಲ ಪೂರಿನ ಈ ಥರ ನೋಡ್ತಾ ಇದ್ದಿರಲ್ಲ ನಾನು ಹೇಗೆ ಮಾಡ್ತಾಯಿದ್ದೀನಿ, ನೀವು ಅದೇ ಥರ ಫಾಲೋ ಮಾಡಿ. ತುಂಬ ಈಸಿಯಾಗಿ ಮಾಡ್ಬೋದು. ಬಟ್ ಏನಂದರೆ ಇದಕ್ಕೆ ಒಬ್ಬರಿಂದ ಮಾಡಬೇಕು ಅಂದರೆ ಆಗಲ್ಲ, ಕಂಪಲ್ಸರಿ ಇಬ್ಬರು ಇರಲೇಬೇಕು. ಯಾಕಂದರೆ ಒಬ್ಬರು ಫಾಸ್ಟಾಗಿ ಪೂರಿ ಮಾಡಿಕೊಡ್ತಾಯಿದ್ರೆ ಒಬ್ಬರು ಈ ಥರ ಸ್ಟಫಿಂಗ್ ಮಾಡ್ಕೋಬೋದು. ಒಬ್ಬರೇ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಇದು ಟೈಮ್ ತೊಗೊಳುತ್ತೆ ಸ್ವಲ್ಪ ಜಾಸ್ತಿ. ಯಾಕಂದ್ರೆ ನಾವು ಹೆಂಗೆ ಮಾಡ್ತೀವಿ ಹಂಗಂಗೆ ಹಿಟ್ಟು ಜಾಸ್ತಿ ಬರ್ತಾನೆ ಇರುತ್ತೆ. ಅದಕ್ಕೋಸ್ಕರ ಸೊ ಇಬ್ಬರು ಸೇರಿಬಿಟ್ಟು ಮಾಡಿಕೊಂಡ್ರೆ ಬೇಗ ಆಗುತ್ತೆ. ನೋಡಿ ಈ ಥರ ಚಿಕ್ಕದಾಗಿ ಈ ಥರ ಪೂರಿನ ನಾನು ಮಾಡಿಟ್ಕೊಂಡಿದ್ದೀನಿ. ಸೊ ಎಲ್ಲ ಕರ್ಜಿಕಾಯಿನ ಮಾಡಿ ಈ ಥರ ಇಟ್ಕೊಂಡು ಆದಮೇಲೆ ಎಣ್ಣೆ ಬಿಸಿ ಮಾಡ್ಕೊಂಡು ಈ ಥರ ಒಂದೇ ಸಾರಿ ಒಂದು 5ರಿಂದ 6 ಕರ್ಜಿಕಾಯಿ ಈ ಥರ ಹಾಕಿ ಚೆನ್ನಾಗಿ ಒಂದು ಗೋಲ್ಡನ್ ಕಲರ್, ಬ್ರೌನ್ ಕಲರ್ ಬರೋ ಗಂಟ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸೂಪರಾಗಿರೋ ಟೇಸ್ಟ್ ಅಂತಲೇ ಹೇಳ್ಬೋದು. ಗರಿ ಆಗಿರುವಂತಹ ಕರ್ಜಿಕಾಯಿ ರೆಡಿ ಆಗುತ್ತೆ. ದೀಪಾವಳಿಗಂದರೆ ಫೇಮಸ್ ಅಲ್ವಾ ಕರ್ಜಿಕಾಯಿ, ಕೋಡ್ಬಳೆ, ನಿಪ್ಪಟ್ಟು, ಚಕ್ಲಿ ಇದನ್ನೆಲ್ಲ. ಸೊ ಅದಕ್ಕೋಸ್ಕರ ಅಂದ್ಬಿಟ್ಟು ನಾನು ಎಲ್ಲ ಮಾಡ್ತಾಯಿದ್ದೀನಿ. ಬಟ್ ವಿಡಿಯೋ ಮಾಡಿ ಹಾಕೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಯಾಕಂದರೆ ಒಬ್ಬಳೇ ಇದ್ದೀನಿ, ಎಲ್ಲ ನಾನು ಒಬ್ಬಳೇ ಮಾಡ್ಕೋಬೇಕು. ಅದಕ್ಕೋಸ್ಕರ ಅಂತ ಅದು ಬೇರೆ ಸ್ವಲ್ಪ ಹೆಲ್ತ್ ಬೇರೆ ಇಶ್ಯೂ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಕೋಲ್ಡು, ಕೆಮ್ಮು, ಫೀವರು ಎಲ್ಲ ಇದೆ. ಅದಕ್ಕೋಸ್ಕರ ನನಗೆ ಮಾಡೋಕ್ಕಾಗ್ತಾಯಿಲ್ಲ, ವಿಡಿಯೋ ಎಡಿಟ್ ಮಾಡಿ ಹಾಕೋಕ್ಕಾಗ್ತಾಯಿಲ್ಲ. ಸೊ ಆದಷ್ಟು ಟ್ರೈ ಮಾಡಿ ನಾನು ವೀಡಿಯೋನ ಹಾಕ್ತಾಯಿದ್ದೀನಿ. ನಿಮಗೆ ಎಲ್ಲರೂ ನೋಡಿ ಫುಲ್ ವಾಚ್ ವೀಡಿಯೋನ ಮಾಡಿಬಿಟ್ಟು ಸಪೋರ್ಟ್ ಮಾಡಿ. ನಿಮ್ಮೆಲ್ಲರೂ ಸಪೋರ್ಟು, ನಿಮ್ಮೆಲ್ಲರೂ ಬೆಂಬಲದಿಂದನೇ ಮುಂದೆ ಆಗೋಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಸಪೋರ್ಟ್ ಯಾವತ್ತೂ ಮರೆಯೋಕ್ಕಾಗಲ್ಲ. ಸೊ ಅದರಿಂದ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಸಪೋರ್ಟ್ ಮಾಡಿ. ಸೊ ನಾನು ಹಾಕ್ತಾಯಿರೋ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ನನ್ನ ವಿಡಿಯೋ ಹೇಗೆ ಬರ್ತಾಯಿದೆ ಅಂತ. ಸೊ ಏನಾದರೂ ಚೇಂಜಸ್ ಮಾಡ್ಕೊಳ್ಳೋದಿದ್ರೆ ಕೂಡ ಹೇಳಿ, ನಾನು ಚೇಂಜಸ್ ಮಾಡ್ಕೋತೀನಿ ವಿಡಿಯೋದಲ್ಲಿ. ಸೊ ಎಲ್ಲರೂ ವಾಚ್ ಮಾಡ್ತಾಯಿದ್ದೀರಾ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಥ್ಯಾಂಕ್ ಯು.